ಫೇಮಸ್ ಆಗಿಬಿಟ್ಟಾರ ನಮ್ಮ ಯಾರು ಸಲೀಮತಿ ಅವ್ರಿಗೆ ನಾವು ಈ ಸಭೆಯ ಮುಖಾಂತರ ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿ ಹೇಗೆ ಈ ನಮ್ಮ ಅಡಿಹುಡಿ ಗ್ರಾಮದಲ್ಲಿ ಅಪ್ಪ ಚಿಂತ್ಯಾಗ ಮಗಳು ಸಂತ್ಯಾಗ ಈ ಹೆಸರಟ್ಟ ಸ್ವಲ್ಪ ಕೇಳಕ್ ಡಿಫ್ರೆಂಟ್ ಐತಿ. ಅದ್ರ ಬಹಳ ಒಂದು ಸಾಮಾಜಿಕವಾದಂತ ಒಂದು ಇದ್ರಾಗ ಮಣಿ ಐತಿ ನಮಗೆ. ಹಾಗಾಗಿ ಈ ಈ ನಾಟಕಕ್ಕೆ ನಾವು ನೀವು ಎಲ್ಲರೂ ಬೆಂಬಲಿಸೋಣ. ಈ ನಾಟಕಗಳು ಏನೈತೆ ನಮ್ಮ ಕರ್ನಾಟಕದ ಒಂದು ಕಲೆಗಳಲ್ಲಿ ಇದೊಂದು ಹೀಗಾಗಿ ಈ ಕಲೆಗೆ ನಾವು ನೀವು ಬೆಂಬಲಿಸೋಣ. ಈ ನಾಟಕ ನಡೀತಿರುವುದು ಈ ನಾಟಕ ಕಲಾವಿದರಿಂದ ಹಾಗೂ ಇಲ್ಲೇನು ಪ್ರೇಕ್ಷಕ ಕೂಡಲೇ ನಿಮಗೆ ಪ್ರೋತ್ಸಾಹ ಬಹಳ ಮುಖ್ಯ ಐತೆ. ಯಾಕಂದ್ರೆ ಈ ನಾಟಕ ಮಾಡ್ಬೇಕಂದ್ರೆ ಬರೀ ಕಲಾವಿದರು ಅಷ್ಟೇ ಇದ್ರೆ ನಡೆಯಲ್ಲ. ನಿಮ್ಮಂತ ಪ್ರೇಕ್ಷಕರು ಏನೈತಿ ಪ್ರೋತ್ಸಾಹ ಮಾಡ್ಬೇಕು ಇವ್ರಿಗೆ, ಯಾರಿಗೆ ಕಲಾವಿದರಿಗೆ. ಅವ್ರು ಒಳ್ಳೆ ಒಳ್ಳೆ ಡ್ಯಾನ್ಸ್ ಬಂದಾಗ ನೀವು ಡ್ಯಾನ್ಸ್ ಹೊಡೆದು ಸಿಟಿ ಎಂಜಾಯ್ ಮಾಡ್ಬೇಕು. ಅವ್ರು ಏನು ತೊಂದರೆ ಇಲ್ಲ, ಅತಿರೇಕ ಎಂಜಾಯ್ ಮಾಡ್ಬೇಕು. ಈ ರೀತಿ ಹೇಳ್ತಾ ಮತ್ತೆ ಈಗ ಏನಾಗ್ಬಿಡುತ್ತೆ ಮನ್ಯಾಗ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ವಯಸ್ಸಾದವರು ಬರೀ ಧಾರಾವಾಹಿ ನೋಡತ್ತೀವಿ ನಾವು. ಬಿಟ್ಟು ಬಿಟ್ಟು ಧಾರಾವಾಹಿ ನೋಡುದು. ಧಾರಾವಾಹಿ ಯಾಕಂದ್ರೆ ಪಿಕ್ಚರ್ ನೋಡ್ರಿ 3 ತಾಸಿನಾಗ ಮುಗಿದೈತೆ. ಧಾರಾವಾಹಿ ಅಂತೂ ಮುಗಿಯಂಗ ಇಲ್ಲ. ಹಾಗಾಗಿ ಬರೀ ಕೇವಲ 3 ತಾಸಿನಾಗ ಇಡೀ ಜೀವನ ತಾತ್ಪರ್ಯ ಏನೈತೆ ಈ ನಾಟಕ ಕಲಾವಿದರು ನಿಮಗೆ ಮುಂದೆ ಉಣಬಡಿಸ್ತಾರೆ. ಹಾಗಾಗಿ ನೀವು ನಾಟಕವನ್ನೇ ನೋಡ್ಬೇಕು. ಯಾಕಂದ್ರೆ ಕಲಾವಿದರು ನಿಜವಾದ ಕಲಾವಿದರು ನಿಮ್ಮ ಮುಂದೆ ಬಂದಿರ್ತಾರೆ. ಹೀಗಾಗಿ ನೀವು ನಾಟಕ ಅತಿ ಹೆಚ್ಚು ಪ್ರೋತ್ಸಾಹ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಈ ನಾಟಕದಲ್ಲಿ ಒಂದು ಕಳ್ಳಾಗಿ ಪಾತ್ರ ಬರುತ್ತೆ, ಒಂದು ಸಾಮಾಜಿಕ ಪಾತ್ರ ಬರುತ್ತೆ, ಒಂದು ರೈತರ ಪಾತ್ರ ಬರುತ್ತೆ. ಆದ್ರೆ ಆ ಪಾತ್ರಧಾರಿಗಳು ಅನ್ಯತ ಬಯಸಂಗಿಲ್ಲ. ಆದ್ರೆ ಪುರಾಂಕಾರಿ ತಾವು ಹೆಂಗ ಲಾಸ್ಟ್ ಜೀವನ ಅವ್ರು ಮುಗಿತೈತಿ, ಹಾಗೂ ಸಾತ್ವಿಕ ಜೀವನ ನಡೆಸ್ತಕ್ಕಂಥ ರೈತರ ಜೀವನ ಹೆಂಗ ದಾಂಡಿ ಕೊಂಡೆ ಬರ್ತೈತಿ. ಅದ್ರಾಗಿ ಒಳ್ಳೆ ಗುಣಗಳು ಅಳವಡಿಸ್ಕೋಬೇಕು. ಹೀಗಾಗಿ ಈ ಕಾರ್ಯಕ್ರಮ ನಡಿಬೇಕಂದ್ರೆ ಅನೇಕ ತೊಂದರೆಗಳು ಆದ್ರೂ ಸಹಿತ ನಾಟಕ ಮಾಲಕರ ವಿಠಲ್ ಗುಗ್ರಿ, ಬೀರು ಗುಗ್ರಿ, ಸೊಲ್ಲಾಡಿ, ಮುತ್ತಪ್ಪ ಜೋನ್ ಹಾಗೂ ಶಿವಕುಮಾರ್ ಬಣ್ಣನವರು ಹಾಗೂ ನಮ್ಮ ಇಬ್ರು ರಫೀಕ್ ಭಯ್ಯ ಹಾಗೂ ನಮ್ಮ ಬಹಳ ಇದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟಾರ. ಹಿನ್ನೆಲೆ ಬರೀ 2 ದಿನದಾಗ ಮಾಡ್ಯಾರ. ಅದಕ್ಕೆ ಇಟ್ಟೆಲ್ಲ ತೊಂದರೆ ಆಗೈತಿ, ಕ್ಷಮಿಸ್ಬೇಕು. ದಯಮಾಡಿ 2 ನಿಮಿಷ ಕಾರ್ಯಕ್ರಮ ಚಾಲಕತಿ ಅಷ್ಟೇ ನಾನು ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.